ನಮಸ್ಕಾರ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಗೇಮ್ ಪ್ಲೇ ವಿಡಿಯೋ ಆಫ್ GTA 5. ಸೊ ನಮ್ಮ ಚಾನಲಲ್ಲಿ ನಾವು 2 ಎಪಿಸೋಡ್ನ ಕಂಪ್ಲೀಟ್ ಮಾಡಿದ್ದೀವಿ. ಮೊದಲನೇ ಎಪಿಸೋಡ್ ಬಂದು ಒಂದು ಬ್ಯಾಂಕ್ ರಾಬರಿ ಆಗಿತ್ತು ಆ್ಯಂಡ್ ಎರಡನೇ ಎಪಿಸೋಡ್ ಒಂದು ಬೈಕ್ನ ಕಳ್ಳತನ. ಈಗ ನಮ್ಮ ಮೂರನೇ ಎಪಿಸೋಡ್, ಮೂರನೇ ಮಿಷಿನ್. ಈ ಮಿಷಿನ್ ಏನು ಅಂತ ನೋಡೋಣ ಬನ್ನಿ. ಆ್ಯಂಡ್ ಮೊದಲನೇದಾಗಿ ನಮ್ಮ ಚಾನಲ್ 50 ಜನ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದೆ. 100 ಜನಕ್ಕೆ ಇನ್ನೊಂದು 50 ಜನ ಬೇಕು. ಯಾರ್ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ, ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಹಾಕಿ. ಆ್ಯಂಡ್ ಚಾನಲ್ನ ಮರಿದೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್, ಇದನ್ನ ಮರಿದೆ ಪ್ರೆಸ್ ಮಾಡ್ಕೊಳ್ಳಿ. ತಡ ಮಾಡೋದು ಬೇಡ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮ್ಯಾಪ್ನ ಮಾರ್ಕ್ ಮಾಡ್ಕೊಂಬಿಡೋಣ. ನಾವಿವಾಗ ಎಸ್ ಅನ್ನೋ ಮಾರ್ಕ್ ಹತ್ರ ಹೋಗ್ಬೇಕು. ಇದಾಗಿರುತ್ತೆ ನಮ್ಮ ಮೂರನೇ ಮಿಷಿನ್. ಯಾವ್ದಾದ್ರು ಕಾರ್ ಬೇಕಲ್ಲ. ನಿಮಿಷ ಎಳಿಯೋಣ, ಗಾಡಿ ಬೇಕು. ನಾವಿವಾಗ ಎಸ್ ಹತ್ರ ಹೋಗ್ಬೇಕು ಆ್ಯಕ್ಚುಲಿ. ಇದು ನಮ್ಮ ಕಾರ್ ಡೀಲರ್, ನಾವು ಕೆಲಸ ಮಾಡ್ತಾ ಇರುವಂಥ ಜಾಗ. ಮುಂದೆಯಿಂದ ಹೋಗೋಣ. ಇಲ್ಲಿಂದ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಕೆ, ಸೊ ಪ್ರೀಮಿಯಂ ಡಿಲಕ್ಸ್ ಮೋಟರ್ ಸ್ಪೋರ್ಟ್ಸ್. You're a racist. What? You don't like me because you think that I am an Arab. What? No. What are you talking ಇವನು about? ಬರೋ Excuse ಕಸ್ಟಮರ್ಸ್ me. ಎಲ್ಲ Wait, ಜಗಳ wait, ಮಾಡ್ಕೊಂಡೇ wait. ಇರ್ತಾನೆ ಅನ್ಸುತ್ತೆ ಗುರು. I am his mentor. I am so proud of you. What do you mean, a mentor? Don't worry about that. Okay, so what you got for me? James DeSanta, some kid. He is already late on his payments, and I have this bad feeling that he will do more damage to the car than we can get back from him in the exorbitant interest rate payments. Just go and get it. The house is on Hampstead off Eclipse. It's an ಒಂದು ಕಾರ್ನ ತಗೋಬರಕ್ಕೆ ಹೇಳ್ತಾ Some ಇದ್ದಾನೆ, ರಿಕವರ್ Rockford ಮಾಡ್ಕೊಬರಕ್ಕೆ. Hills daddy's boy nonsense. Don't worry about it. Try to bring the car back in good condition, huh? I got you. Don't worry about it. It's so good to ಒಳ್ಳೆ see you, condition ಅಲ್ಲಿ my ಕಾರ್ನ boy. ತಗೋಬಾ ಅಂತ Hey, ಹೇಳ್ತಾನೆ. good luck in law school, huh? So, ಗೋ ಟು ದ Mr. ಹೌಸ್. Kenneth, ಇಲ್ಲಿ ಏನಪ್ಪ ಸೀನ್ ಅಂತಂದ್ರೆ, ನೀವು ನೋಡಿರ್ತೀರಾ ಎರಡನೇ ಎಪಿಸೋಡ್ ಅಲ್ಲಿ ಅಲ್ಲಿಗೆ ಬಂದಾಗ ಜಿಮ್ಮಿ ಬಂದಿರ್ತಾನೆ, ಮೈಕಲ್ನ ಮಗ ಆತ. ಸೊ ಒಂದು ಯೆಲ್ಲೋ ಕಲರ್ ಕಾರ್ನ ಅವನು ತಗೊಂಡಿರ್ತಾನೆ ಲೋನಲ್ಲಿ. ಇವರೇ ಸ್ಕ್ಯಾಮ್ ಮಾಡಿ ಕೊಡ್ಸಿರ್ತಾರೆ. ಅದ್ರದ್ದು ಲೋನ್ ರಿಪೇಮೆಂಟ್ ಆಗಿಲ್ಲ, ಕರೆಕ್ಟಾಗಿ ಇಂಟ್ರೆಸ್ಟ್ ಕಟ್ತಾ ಇಲ್ಲ, ಅದು ಇದು ಅಂತ ಹೇಳಿ ಇವಾಗ ಆ ಕಾರ್ನ ರಿಕವರ್ ಮಾಡ್ಕೋಬ ಅಂತ ಫ್ರಾಂಕ್ಲಿನ್ ಹೇಳಿದ್ದಾನೆ. ಓಕೆ, ನಾವಿವಾಗ ಮೈಕಲ್ ಮನೆಗೆ ಹೋಗ್ಬೇಕು ಆ್ಯಂಡ್ ಆ ಕಾರ್ನ ಗೊತ್ತಿಲ್ಲದೆ ಇರೋ ಥರ ರಿಕವರ್ ಹೆಸರಲ್ಲಿ ಕಳ್ತನ ಮಾಡ್ಕೊಂಡೇ ಬರ್ಬೇಕು ಆ್ಯಕ್ಚುಲಿ. you are a risk. I will Okay, not take Michael my ಮನೆಗೆ spot ಹೋಗೋಣ. away just because you are a white ಒಂದು ಬೈಕ್ ಇದೆ, ಬೈಕಲ್ಲೇ ಹೋಗ್ಬಿಡೋಣ. ಅಣ್ಣ ಒಂದು ಸ್ವಲ್ಪ ಬೈಕ್ ಕೊಡಿ. ಒಂದು 5 ನಿಮಿಷ ಬಂದೆ. ಹೆಲ್ಮೆಟ್ ಹಾಕೋಬಿಡೋಣ. ಹೆಲ್ಮೆಟ್. ಸೊ ಇಲ್ಲಿಂದ ನಾವೀಗ ಮೈಕಲ್ ಮನೆಗೆ ಹೋಗ್ಬೇಕು. ಬೈಕ್ ಚೆನ್ನಾಗಿದೆ. ಯಾರು ಗುರು, ಯಾವ್ದೋ ಕೆಲ್ಸದ ಮೇಲೆ ಇದ್ವಿ, ಇಲ್ಲಾಂದ್ರೆ ಅವನ್ನ ಸಾಯಿಸ್ಬಿಟ್ಟು ಹೋಗ್ಬಿಡ್ಬೋದಿತ್ತು. ರೇಡಿಯೋ ಆಫ್ ಮಾಡ್ಬಿಡೋಣ. Hey, did Call you change your Banjo. mind? When I discover that you betray me, perhaps. I hear you took the bike for yourself, my employee of the month. Listen, man, me and Lamar was gonna get that back to you, dawg. Oh, I am sure you will get this car off the daddy's boy, and then we talk. Insurance papers say they have a locked garage, so you'll need to gain access from inside the house. Man, it's never easy with you, is it, Simi? Do not talk to me about easy, you thief. ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ಆ ಬೈಕ್ನ ತೊಗೊಂಡಿದ್ವಿ ಗೊತ್ತಾ, ಅದನ್ನು ನಾವೇ ಇಟ್ಕೊಂಡಿದ್ವಿ ಅಂತ ಅವನಿಗೆ ಈಗ ಗೊತ್ತಾಗಿದೆ. ಗ್ಲಾಮರ್ ಆ ಬೈಕ್ನ ಡೆಲಿವರಿ ಮಾಡಿಲ್ಲ.
ಓಕೆ, ಇದೇ ಮೈಕಲ್ನ ಮನೆ ಅಂತ ಅನಿಸುತ್ತೆ. ನಾವಿವಾಗ ಇಲ್ಲಿ ಗೊತ್ತಾಗದೇ ಇರೋ ಥರ ಹೋಗಬೇಕು. ಮನೆ ಒಳಗಡೆ ಹೋಗಿ ಆ ಕಾರ್ನ ಎತ್ಕೊಂಬರ್ಬೇಕು. ಯಾರೋ ಕ್ಲೀನ್ ಮಾಡ್ತಾ ಇದ್ದಾರೆ, ಅವನು ಗೊತ್ತಾಗದೇ ಇರೋಂಗೆ ಹೋಗಬೇಕು. ಫೈಂಡ್ ಅ ವೇ ಇನ್ ಟು ದ ಹೌಸ್. ಓಕೆ, ನಿಧಾನಕ್ಕೆ ಹೋಗೋಣ. ಓಕೆ, ಗಾರ್ಡನರ್ ನಿಧಾನಕ್ಕೆ ಹೋಗಬೇಕು. ಅವನ್ನ ಹೊಡೆದ್ಬಿಟ್ಟು ನಾವು ಈಗ ಮನೆ ಒಳಗಡೆ ಎಂಟ್ರಿ ತೊಗೋಬೇಕು. ಓಕೆ, ಮುಗೀತು ಕತೆ. ಓಡ್ಬಿಡೋಣ ಬೇಗ. ಎಲ್ಲಿದೆ ಜಾಗ? ಮನೆ ಒಳಗಡೆ ಹೋಗೋದಕ್ಕೆ ಡೋರ್ಗಳೆಲ್ಲ ಲಾಕ್ ಆಗಿರುತ್ತೆ. ಓಕೆ, ಈ ಡೋರ್ ಕೂಡ ಲಾಕ್ ಆಗಿದೆ. ಮೈಕಲ್ ಒಳ್ಳೆ ಮನೆ ಕಟ್ಸ್ಕೊಂಡಿದ್ದಾನೆ. ಈ ಡೋರು ಇಲ್ಲ, ಎಲ್ಲ ಡೋರ್ ಕೂಡ ಲಾಕ್ ಆಗಿದೆ ಆ್ಯಕ್ಚುಲಿ. ಇಲ್ಲಿ ಮೇಲೆ ಕಿಟಕಿ ಓಪನ್ ಇದೆ. That's just because you have a massive gaper, bitch! ಓಕೆ, ಯಾರೋ ಏನೋ ಮಾತಾಡ್ತಾ ಇದ್ದಾರೆ. Oh, you're dead! Dead! He said I had a massive... ಓಕೆ, ಮೆತ್ತಗೆ ಒಳಗಡೆ ಹೋಗೋಣ. Tried to knife attack me? ಈಗ ಗೊತ್ತಾಗದೇ ಇರೋ ಥರ on the ಹೋಗ್ಬೇಕು ನಾವು J-Dog, my ಆ್ಯಕ್ಚುಲಿ. niggas? Dead, you fucking idiot! ನಾವು ಚೆನ್ನಾಗೇ ಇದ್ದೀವಿ ನೋಡೋದಕ್ಕೆ. ರಿಟ್ರೀವ್ ದ ಕಾರ್. ಸೊ ಯಾರಿಗೂ ಗೊತ್ತಾಗದೇ ಇರೋ ಥರ ನಾವು ಇವಾಗ ಒಳಗಡೆ ಬಂದಿದ್ದೀವಿ. ಕಾರ್ನ ಕೂಡ ಹಾಗೆ ಯಾರಿಗೂ ಗೊತ್ತಾಗದೇ ಇರೋ ಥರ ಹೋಗಬೇಕು. Well, you suck Batman's ಯಾರ dick! ರೂಮ್ ಇದು? ಓಕೆ, ಇದು ಮೈಕಲ್ ನಮ್ಮ ಮಗಳ ರೂಮ್ ಮಾಡ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. Ooh, ouch! Raperino! ಓಕೆ, ಜಿಮ್ಮಿ ಯಾವುದೋ ಗೇಮ್ ಆಡ್ತಾ ಕೂತಿದ್ದಾನೆ. ನಾವು ಮೆತ್ತ ಕೆಳಗಡೆ Get off ಹೋಗ್ಬಿಡೋಣ. my face, fucking homo! And interesting, it's just that, you know, guys don't... They just don't get you. ಯಾರೋ ಮಾತಾಡ್ತಾರೆ. ಓಕೆ ಓಕೆ, Thank ಸೊ ಮೈಕಲ್ನ ಹೆಂಡತಿ ಮತ್ತೆ ಕೋಚ್ ಇದ್ದಾರೆ ಇಲ್ಲಿ. ನಾವಿವಾಗ ಅವ್ರಿಗೆ ಗೊತ್ತಾಗದೇ ಇರೋ ಥರ ಇಲ್ಲಿಂದ ಹೋಗ್ಬೇಕಾಗತ್ತೆ. You're a real pro, Mrs. DeSanta. A real pro. No, you're a ಇವ್ರು great ಏನೋ student. ಮಾಡ್ತಾವ್ರೆ Now just ಗುರು. loosen up those hips. ಈ ವಿಷಯ ಏನಾದರೂ ಮೈಕಲ್ಗೆ ಗೊತ್ತಾದ್ರೆ ದೇವ್ರಾಣೆ ಇಬ್ರು ಬಿಡಲ್ಲ. Yeah, loosen them up. There you go. And follow ನಮ್ಗೆ ಯಾಕೆ ಬೇಕು ಕಂಡೋರ್ ಮನೆ ವಿಷಯ? ನಾವು ಬಂದಿರೋ ಕೆಲಸ ನೋಡ್ಕೊಂಡು ಹೋಗೋಣ. getting it. ಇಲ್ಲೇ ಕಾರ್ ಇದೆವು, ನಾವು ಇದೇ ಕಾರ್ನ ಹುಡ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ. ನಮ್ಮ ಕೆಲಸ ಈ ಕಾರ್ನ ಎತ್ಕೊಂಡು ಹೋಗೋದು ಅಷ್ಟೇ ಗೈಸ್. ಅವ್ರು ಏನಾದ್ರು ಮಾಡ್ಕೊಳ್ತಾ ಇದ್ವಿ. ಬಟ್ ಈ ವಿಷಯ ಮೈಕಲ್ಗೆ ಏನಾದ್ರು ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವನ ಜೊತೆ. ಕಾರ್ನ ಡ್ಯಾಮೇಜ್ ಮಾಡದೇ ಇರೋ ಥರ ತೊಗೊಂಡೋಗ್ಬೇಕು. ಅವನು ಕಾಲ್ ಮಾಡಿ ಹೇಳ್ಬಿಡೋಣ ಅವನಿಗೆ. Hey, Simeon, I got the ride, man. I'm coming back. If you actually bring the repossession to me this time, I can have it back out on the street before the day is done. ಓಕೆ, ಬೇಗ ಹೋಗಿ ಕಾರ್ನ ಕೊಟ್ಟರೆ ನಮ್ಗೆ ಇಲ್ಲಿ ಕೆಲಸ ಮುಗ್ದೋಗುತ್ತೆ. ಓ ಶಿಟ್. That's a 9mm semi-automatic pushed against your skull. ಓಹೋ, Look around. ಮೈಕಲ್ ಕೂಡ ಕಾರಲ್ಲೇ ಇದ್ದಾನೆ. ಆ್ಯಂಡ್ ಮೈಕಲ್ ಗೊತ್ತಾಗ್ಬಿಟ್ಟಿದೆ ನಾವು ಈ ಕಾರ್ನ ಕರೀತಾ Hey, come ಇದೀವಿ on, ಅಂತ. man. This was a repo job. This guy was behind on his fucking note. ಫ್ರಾಂಕ್ಲಿನ್ ಅವ್ನಿಗೆ ಹೇಳ್ತಾ ಇದ್ದಾನೆ, ನನಗೇನು ಇದ್ರ ಬಗ್ಗೆ ಗೊತ್ತಿಲ್ಲ, ಜಸ್ಟ್ ನಾನು ರಿಕವರ್ ಮಾಡಕ್ಕೆ ಬಂದಿದ್ದೆ. ನಮ್ಮ ಓನರ್ ಏನು ಹೇಳಿದ್ದಾರೆ, ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. Credit fraud? Be serious, dude. I just worked the fucking repo. I appreciate a kid who follows orders without taking responsibility. ಮೈಕಲ್ಗೆ ಫ್ರಾಂಕ್ಲಿನ್ ಇಷ್ಟ ಆಗಿದೆ, ಯಾಕಂದ್ರೆ ಈ ವಯಸ್ಸಲ್ಲೇ ರೆಸ್ಪಾನ್ಸಿಬಿಲಿಟಿ ತಗೊಂಡು ಕೆಲಸ ಮಾಡ್ತಾ ಇದೆಯಾ ಅಂತ. ಬಟ್ ನಡಿ, ನಾನು ನಿಮ್ಮ ಓನರ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾನೆ. By the name of Simeon Yeteri. ಓಕೆ, So this businessman, he look legit to you? Look, man, this is just between him and your fucking son. Don't worry. Me and Mr. ನೋಡೋಣ Yeteri, we'll work this out. ಮುಂದೆ ಏನಾಗುತ್ತೆ ಅಂತ. ಈಗ ನಮ್ಮ ಕೆಲಸ ಕಾರ್ನ ರಿಕವರಿ ಮಾಡಿದ್ವಿ, ಜಸ್ಟ್ ಕೊಡೋದಾಗಿತ್ತು. Stop the car. ಓಕೆ, ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. That the place? Yeah, this the place, ಎಸ್, ಅದೇ ಡೀಲರ್ ಗುರು. Drive into it. Right through the fucking window. And fast. Or I'll put 2 rounds in the back of your skull and do it myself. ಸೊ ಡೈರೆಕ್ಟ್ ಆಗಿ ಕಾರ್ ಒಳಗಡೆ ವಿಂಡೋನ ಒಡ್ಕೊಂಡು ಒಳಗಡೆ ನುಗ್ಸು ಕಾರ್ನ ಅಂತ ಹೇಳಿ ಎದುರಿಸ್ತಾ ಇದ್ದಾನೆ. ಸೊ ಗನ್ನ ಕೂಡ ಹಣೆಗಿಟ್ಟಿದ್ದಾನೆ. ನಮಗೆ ಬೇರೆ ಚಾಯ್ಸ್ ಇಲ್ಲ, ಹಣೆ ಮೇಲೆ ಗನ್ ಇದೆ. ಸೊ ನಾವು ಹೇಳೋ ಕೆಲಸ ಮಾಡಲೇಬೇಕು. ನಮ್ಗೇನಾಗಬೇಕು,
I still got this gun to your head. ಫುಲ್ ಬ್ಲಾಸ್ಟ್ ಆಯ್ತು ಗುರು. ಬಂದ ಅಣ್ಣ ಬಂದ. What the fuck are you doing? Mr. Samuel, it's not exactly how it looks. I always trump big for a job well done. Get out of here. ಇಲ್ಲಿಗೆ ಫ್ರಾಂಕ್ಲಿನ್ ಕೆಲಸ ಮುಗೀತು. ಇನ್ಮೇಲೆ ಮೈಕಲ್ ನೋಡ್ಕೊತಾನೆ. ಬಾಯಿಗೆ ಬಂದಂಗೆ ಬೈತಾನೆ. ತಗೋ ಮೋಸ ಮಾಡ್ತೀಯ. ಐ ಮೋಸ ನನಗೆ ಹೊಡಿತೀಯ. ನನಗೆ ಯಾರ ಹತ್ರ ತಗೋ You recognize this car? ಮಾತಾಡಬಾರ್ದು Does ಇನ್ನೊಂದ್ಸಲ. it look like it's worth $5,000 a month to you? You fucking racist. ಸೊ ಈ ತರ ಇಂಟ್ರೆಸ್ಟ್ ಹಾಕಿ ಈ ಕಾರ್ ನೋಡೋದು ನಿನಗೆ ಅಷ್ಟು ಕಾಸ್ಟ್ಲಿ ಕಾರ್ ಅನ್ಸುತ್ತಾ ಅಂತ ಬೈತಾ This ಇದ್ದಾನೆ. thing's gonna need some ನಮ್ಮ ಮಗನಿಗೆ serious ಮೋಸ body ಮಾಡ್ತೀಯ ಅಂತ work, or ಕೂಡ it's worth ಬೈತಾ ಇದ್ದಾನೆ. $5,000 a month. He agreed to financing. I have his signature. Yeah, they agree to have some punk break into my ಸೊ ನನ್ನ fucking ಹತ್ರ house. ನಿಮ್ಮ ಮಗ ಸಿಗ್ನೇಚರ್ ಮಾಡಿ ಫೈನಾನ್ಸ್ಗೆ ಒಪ್ಕೊಂಡಿರೋ ಡಾಕ್ಯುಮೆಂಟ್ ಇದೆ ಅಂತ ಹೇಳ್ತಾ ಇದ್ದಾನೆ. That kid might be a fucking idiot, but you are a fraudulent scumbag piece of shit. ನಂಗೆ ಗೊತ್ತು ನನ್ನ ಮಗ ದರಿದ್ರ ನನ್ನ ಮಗ ಅಂತ ಬೈತಾ ಇದ್ದಾನೆ. ಆದರೆ ನಿನ್ನ ಥರ ಫ್ರಾಡು ಇವಾಗ ನಾನು ಬಿಡಲ್ಲ ಅಂತ ಹೇಳ್ತಾ ಇದ್ದಾನೆ. ನನ್ನ ಮತ್ತೆ ಬರೋ ಹಾಗೆ ಮಾಡಬೇಡ ಅಂತ ಕೂಡ ಬೈದು ವಾರ್ನಿಂಗ್ ಕೊಟ್ಟಿದ್ದಾನೆ. ನನಗೆ ಗೊತ್ತಿರೋಂಗೆ ಮೈಕಲ್ ತಂಟೆಗೆ ನನ್ನ ಮಕ್ಕಳೆಲ್ಲ ಯಾವತ್ತೂ ಮತ್ತೆ ಬರಲ್ಲ. ಓಕೆ, ಸೊ ಇಲ್ಲಿಗೆ ನಮ್ಮ ಈ ಮಿಷಿನ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ಮಿಷಿನಲ್ಲಿ. ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಯಾವುದಾದ್ರೂ ಗೇಮ್ ಆಡಬೇಕು ಅಂತ ಇದ್ದರೆ ದಯವಿಟ್ಟು ತಿಳಿಸಿ. ಸೊ ಅಲ್ಲಿವರೆಗೂ ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್.